ಎಲ್ರಿಗೂ ನಮಸ್ಕಾರ. ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ್ಗೆ ಸ್ವಾಗತ. ಹೋದ ವರ್ಷ ಹುಣಸೆವಿನ ಕಾಲದಲ್ಲಿ ಮಾಡಿದ ಹುಣಸೆವಿನ ಅರ್ಧಾಂಬ್ರ ಈ ವರ್ಷ ನಿಮ್ಮ ಮುಂದೆ ಬಂದಿದೆ. ಇನ್ನು ಸ್ವಲ್ಪ ದಿನಗಳಲ್ಲಿ ಹುಣಸೆ ಹೂವು ಸಿಗುತ್ತೆ. ನೀವು ಈ ರುಚಿಕರವಾದ ಅರ್ಧಾಂಬ್ರವನ್ನು ಮಾಡಿ ಊಟ ಮಾಡಿ ಅಂತ ಹೇಳ್ತಾ, ಇನ್ನೂ ಹೆಚ್ಚಿನ ಹುಣಸೆ ಹೂವಿನ ರೆಸಿಪಿಗಳಿಗಾಗಿ ಕಾಮೆಂಟ್ ಮಾಡಿ. ಬನ್ನಿ, ಈ ಅರ್ಧಾಂಬ್ರವನ್ನು ನಮ್ಮಮ್ಮ ಚಿಕ್ಕ ವಯಸ್ಸಲ್ಲಿ ಎಷ್ಟು ಇಷ್ಟಪಟ್ಟು ತಿಂತಾಯಿದ್ರು ಅಂತ ಕೇಳ್ತಾ ರೆಸಿಪಿ ನೋಡ್ಕೊಂಡು ಬರೋಣ. ಹಾಗೆ ವಿಡಿಯೋ ನೋಡ್ತಾ ನೋಡ್ತಾ ಇಷ್ಟಾದರೆ ಪ್ಲೀಸ್ ಮರೆಯದಿದ್ರೆ ಒಂದು ಲೈಕ್ ಮಾಡಿ. ನಿಮ್ಮ ಲೈಕು ಮತ್ತು ನಿಮ್ಮ ಪ್ರೀತಿಯ ಕಾಮೆಂಟೇ ನಮಗೆ ಮುಂದಿನ ವಿಡಿಯೋಗೆ ಸ್ಫೂರ್ತಿ ಅಂತ ಹೇಳ್ತಾ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ನಾವು ಹುಣಸೆಹಣ್ಣು ಉಳ್ಸೋಕೆ ತೋರಿಸಿದಾಗ ಹುಣಸೆಹಣ್ಣು ಅರ್ಧಾಂಬರ ಮಾಡ್ತಾರೆ ಹುಣಸೆಹಣ್ಣಲ್ಲಿ ಅಂತ ನಮ್ಮಮ್ಮ ಹೇಳಿದರು. ಅದಕ್ಕೆ ತುಂಬ ಜನ ತೋರಿಸ್ರಿ ರೆಸಿಪಿ ಅಂತ ಕೇಳಿದ್ರಿ. ಅದಕ್ಕೆ ಇವತ್ತು ನಮ್ಮಮ್ಮ ತೋರಿಸ್ತಾ ಇದ್ದಾರೆ. ಏನೇನು ತಗೊಂಡಿದ್ಯಮ್ಮ ಅರ್ಧಾಂಬ್ರಗೆ? ಮೊಳಕೆ ಹುಳಿಕಾಳು ತಗೊಂಡಿದ್ದೀನಿ ಒಂದು ಸ್ವಲ್ಪ, ಹುಣಸೆ ಹೂವು ಕಿತ್ಕೊಂಡ್ಬಂದಿದ್ದೀನಿ. ಈಗ ಒಂದು ಬೆಳ್ಳುಳ್ಳಿ ಒಗ್ಗರಣೆಗೆ, ಇದು ಅರಿಯಕ್ಕೆ ಸಾರ್ಗೆ ಅರಿಯಕ್ಕೆ ಇಷ್ಟೇನಾ? ಇಷ್ಟೇ ತಗೊಂಡಿದ್ದೀನಿ. ಈಗ ನೀರು ಕಾದವೆ, ಮೊಳಕೆ ಹುಳಿಕಾಳು ಹಾಕ್ತೀನಿ, ಬೇಯಿಸ್ಕೋಬೇಕಾ? ಬೇಯ್ಕಂಬ್ಲಿ, ಆಮೇಲೆ ಹುಣಸೆ ಹೂವು ಹಾಕೋಣ. ಬೆಂದಿದ್ದಾದ ಇವು ಬೆಂದವೆ. ಈಗ ಹುಣಸೆ ಹೂವು ಹಾಕ್ತೀನಿ. ಇವನ್ನ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು, ಆಮೇಲೆ ಹುಣಸೆ ಹೂವು ಹಾಕ್ಬೇಕು. ಈಗ ಬೇಯಿಸ್ಕೊಂಡಿದ್ದಾಗೈತೆ, ಈಗ ಹುಣಸೆ ಹೂವು ಹಾಕ್ತೀನಿ. ಹುಣಸೆ ಹೂವನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಬೇಯಲಿ ಒಂದ್ ಸ್ವಲ್ಪ ಹೊತ್ತು. ಬೆಂದೈತೆ, ಇಳಿಸಿ ಇವಾಗ ರುಬ್ತೀನಿ. ಮೊಳಕೆ ಹುಳಿಕಾಳು ಹುಣಸೆ ಹೂವು ಬೇಯಿಸ್ಕೋಬೇಕು. ಉಪ್ಪು ಹಾಕ್ಲಿಲ್ವಲ್ಲ? ಇಲ್ಲ, ಹಾಕಲ್ಲ, ಆಮೇಲೆ ಹಾಕೋದು. ಹೌದಾ? ಸರಿ. ಇದು ರುಬ್ಬಕ್ಕೋಸ್ಕರ ಬಂಡೆ ಮೇಲೆ ಹಾಕಿದೀನಿ ನಾನು. ಮಿಕ್ಸಿಗೆ ಅಂದ್ರೆ ಆರಿಸ್ಬಿಟ್ಟು ಮಿಕ್ಸಿಗೆ ಹಾಕಬಹುದು. ನೀನ್ ಆರ್ಕಂಡ್ಲಿ ಅಂತ ಬಂಡೆ ಮೇಲೆ ಇದು ಆರ್ಕಂದಿದ್ರು ನನ್ಗೇನು ಗುಣ್ಣಗ್ ರುಬ್ಬಕ್ ಏನು ಆಗಲ್ಲ. ಗುಣ್ಣಗ್ ರುಬ್ಬಕ್ ಆರ್ಕಬೋದು ಏನ್ ಬೇಕಿಲ್ಲ. ನಾನೇ ದಡ್ಡಿ. ಮಿಕ್ಸಿಗೆ ಹಾಕಕ್ಕೆ ಆರ್ಬೇಕು. ಅದಕ್ಕೆ ಕಾಯಿ ತುರ್ಕೊಂತ ಇದ್ಯಾ? ಹೇಳಮ್ಮ. ರುಬ್ಬಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕಿಂತೀನಿ, ಸಾಂಬಾರ್ ಪುಡಿ ಹಾಕಂತೀನಿ. ಈಗ ಈರುಳ್ಳಿ ತಗೊಂಡಿದ್ದೀನಿ ರುಬ್ಬಕ್ಕೆ, ಈಗ ರುಬ್ತೀನಿ. 2 ಈರುಳ್ಳಿನ? ಎರಡಾದ್ರೂ ತಗೋಬಹುದು, ಕಮ್ಮಿ ಜನ ಇದ್ರೆ ಒಂದಾದ್ರೂ ತಗೋಬಹುದು. ನಾನು 2 ತಗೊಂಡಿದ್ದೀನಿ. ಈಗ ರುಬ್ಕೊಂತೀನಿ. ಸರಿ. ಅರ್ಧಾಂಬ್ರ ಅರಿಯೋದಕ್ಕೆ ಅರ್ಧಾಂಬ್ರ. ಇದು ಬೇಳೆದು ಮಾಡ್ಬೋದು, ಇದು ಮಾಡ್ಬೋದು. ತೊಗರಿ ಬೇಳೆದಾ? ತೊಗರಿ ಬೇಳೆದು ಮಾಡ್ಬೋದು. ಇವಾಗ ಹುಣಸೆ ಹೂವು ಸಿಗ್ಲಿಲ್ಲ ಅಂದ್ರೆ ಹೆಂಗ್ ಮಾಡ್ಕೋಬಹುದು? ಹುಣಸೆ ಹೂವು ಸಿಗ್ದಿದ್ರು ಮಾಡ್ಬೋದು. ಹುಣಸೆ ಹೂವು ಸಿಗ್ದಿದ್ರು ಅವಾಗೂನು ಮೊಳಕೆ ಹುಳಿಕಾಳು ಅರ್ಧಾಂಬ್ರ ಮಾಡ್ಬೋದು. ಬರೀ ಮೊಳಕೆ ಹುಳಿಕಾಳು ಹಾಕೊಂಡು, ಬರೀ ಮೊಳಕೆ ಹುಳಿಕಾಳು ಬೇಳೆಕಾಳು ಇದ್ರೆ ಹಾಕೊಂಡು ಎರಡರಾಗೂ ಮಾಡ್ಬೋದು. ಅಲ್ಲ, ಒಬ್ರೊಬ್ರಿಗೆ ಸಿಕ್ಕಲ್ವಲ್ಲ, ಅದೇನೆ ಹುಣಸೆ ಹಣ್ಣು ಹಾಕಬೇಕು. ಹುಣಸೆ ಹಣ್ಣು ಹಾಕ್ಯಬೇಕು. ಹುಣಸೆ ಹೂವಿನ ಬದಲಿಗೆ ಹುಣಸೆ ಹಣ್ಣು. ಮೊಳಕೆ ಹುಳಿಕಾಳಾಗ್ಲಿ ಬೇಳೆಕಾಳಾಗ್ಲಿ ಈಗ ಬೇಯಿಸ್ಕೊಂಬಿಟ್ಟು ಒಂಚೂರು ಹುಣಸೆ ಹಣ್ಣು ಕಾಯಿ ಎಲ್ಲ ತಕೊಂಡು ಸಾಂಬಾರು ಪುಡಿನ ಬೇಯಿಸ್ಕೊಂಡು ರುಬ್ಕೊಂಬೋದು. ಚೆನ್ನಾಗಿರುತ್ತಮ್ಮ ಇದು ಅರ್ಧಾಂಬ್ರ. ನಾವಂತೂ ಹುಡುಗರಾಗಿ ನಮ್ಮಮ್ಮ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಿತ್ತೋ ಬಿಡ್ತಿತ್ತೋ ಗೊತ್ತಿಲ್ಲ. ಅವಾಗ ಫುಲ್ಲು ಬಡ್ತಾನ ನಮಗೆ. ಯಾರು ಮಂತ್ಯಕ್ಕೆ ಹೋಗಿ ಕೇಳ್ತಾರೆ, ಎಲ್ಲರಿಗೂ ಬಡ್ತಾನ. ನಮ್ಮಮ್ಮ ಏನು ಮಾಡೋದು, ಈರುಳ್ಳಿ ಇದ್ರೆ ಅರಿಯೋದು, ಇಲ್ಲ ಅಂದರೆ ಯಾವ ಒಂದು ಇದ್ರಾಗ ಒಂದು ಅರ್ಧ ಆಗಿರ್ಲೇಳು, ಒಂದು ಈರುಳ್ಳಿ ಎರಡು ದಿವಸ ಮಾಡಿಬಿಡೋರು ಅವಾಗ ಇಲ್ಲದಕ್ಕೆ. ಹೌದಾ? ಈಗ ನಾವು ಇರೋದಕ್ಕೆ ಎರಡು ಹಾಕ್ತೀವಿ, 3 ಹಾಕ್ತೀವಿ. ಹಂಗೆ ಅವಾಗಿಂದು ಜೀವನ ಭಾರಿ ಕಷ್ಟ ಇತ್ತಮ್ಮ. ನಾವು ಹುಡುಗರಾಗೆ ಹಂಗೆ ಮಾಡೋರು. ಹಿಂಗೆ ಹುಣಸೆ ಹೂವು ಸಿಕ್ಕಿದ್ರೆ ಮಾಡ್ರಿ, ಬಲ್ ಚೆನ್ನಾಗಿರುತ್ತೆ. ಹುಣಸೆ ಹೂವನ ಅರ್ಧಾಂಬ್ರ. ಈರುಳ್ಳಿ ಹಾಕಿರ್ತೀನಿ, ಸ್ವಲ್ಪ ನುಣ್ಣಗೆ ರುಬ್ಕೊಂಡು ಈರುಳ್ಳಿ ಹಾಕಂತೀನಿ.
ಹಂಗೆ ಗುಂಡು ಉಳ್ಸೋಣ ಅನ್ಕಂಡೆ ಜಾರ್ತಲ್ಲ ಅದಕ್ಕೆ ಹೆಚ್ಚ. ನಾನಂತೂ ಚಿಕ್ಕ ಹುಡುಗಿಗೆ ಈ ದನ ಪನ ಹೊಡ್ಕಳ್ಸರು ದನ್ನಿಂದ ಬಂದ್ಬಿಟ್ಟು ನಮ್ಮ ಅಮ್ಮ ಮೊಳಕೆ ಹುಳಿಕಾಳು ಅರ್ಧಂಬ್ರ ಮಾಡೈತೆ ಅಂದ್ರೆ ನಾನು ಸಾರು ತಿರುತ್ತಿರ್ಲಿಲ್ಲ, ಗಟ್ಟಂತ ತಳ್ದವಳ್ದು ಹಾಕ್ಕೊಂಡು ಕುಂತಿದ್ದು. ಸಾರು ತಿರುವಿ ಬಿಟ್ಕೊಂತಿರ್ಲಿಲ್ಲ, ಅದು ಗಟ್ಟಿಗಿರೋದಲ್ಲ ಅದು ತಿಂಬಕ್ ಚೆನ್ನಾಗಿರೋದು. ನಾನೇನ್ ಮಾಡಿವ ಅದನ್ನೇ ಹಾಕ್ಯಂತ ತಿಂತಿದ್ದು. ಚಿಕ್ಕ ಹುಡುಗಿಗೆ ಚೆನ್ನಾಗಿ ಇಷ್ಟ ಇದು ಮೊಳಕೆ ಹುಳಿಕಾಳು ಅರ್ಧ ಅಂಬ್ರ, ಹುಣಸೆವನ ಅರ್ಧ ಅಂಬ್ರ, ಇಂಥದೆಲ್ಲ ಅಷ್ಟು ಚೆನ್ನಾಗಿರೋದು. ಈಗ ರುಬ್ಬಿದ್ದಾಯ್ತು, ಎತ್ತುತ್ತೀನಿ. ಈರುಳ್ಳಿ ಒಂದ್ ಜಬ್ಜುಕ್ಲಾಗಿದ್ರು ಏನೂ ಆಗಲ್ಲ. ಒಗ್ಗರಣೆಗೆ ಇವಾಗ ಮಳ್ಳಿಸ್ತೀವಲ್ಲ, ಮಳ್ಸಿದ್ದಾದ್ಮೇಲೆ ಬೇಯುತ್ತಲ್ಲ ಚೆನ್ನಾಗಿರುತ್ತೆ. ನೆನ್ಸ್ಕೊಳಕ್ಕೆ ಈಗ ಎತ್ತಿ ಸಾರು ಕಾಯಕ್ಕೆ ಇಕ್ತೀನಿ. ಇಷ್ಟೇ. ಏನೋ ಘಮ ಘಮ ಅಂತೈತೆ, ಘಮ ಘಮ ಅಂತೈತಿ. ನಾನು ಟೇಸ್ಟ್ ನೋಡಿಲ್ಲ ಯಾವತ್ತೂ ಈ ಸಾರು, ಇವತ್ತು ನೋಡ್ಬೇಕು. ಯಾತದ ಗ್ಯಾಪ್ನಸ್ಕೊಂಡು ಏನ್ ಮಾಡೋದತ್ತ ಅನ್ನೋದು, ಯಾವ್ದೋ ಒಂದ್ ಮಾಡೋದು ತಿಂಬೋದು, ಹಂಗೆ ಆಗೋದು ನಮ್ಗೂನು. ಈಗ ಇದನ್ನ ಇವತ್ತು ಗ್ಯಾಪ್ನಸ್ಕೊಂಡು ಮಾಡಿದೀನಿ, ನಮ್ಮಮ್ಮ ಮಾಡದ ಅಂದ್ರೆ ಇಲ್ಲ ಅಷ್ಟೇ ಘಮ ಘಮ ಅನ್ನೋದು. ಅವಾಗ ಕಾಯಿ ಪಾಯಿ ಎಲ್ಲ ಇದ್ರ ಆಕರ ಇಲ್ದಿರಿಲ್ಲ ಕಣಮ್ಮ. ಅದೇನು ಹೊಟ್ಟೆ ಹಸಿಯೋದಕ್ಕೆ ಉಣ್ಣೋರು. ಈಗ ಚೆನ್ನಾಗಿಲ್ಲ ಅಂದ್ರೆ ಅದ್ಯಾತದು ಅಂತೀವಿ. ಇವಾಗೆಲ್ಲ ಹಾಕಿ ನಮ್ಗೆ ಈ ಗೊಬ್ಬರ, ಸೀಮೆ ಗೊಬ್ಬರ, ಔಷಧಿ ಒಡೆದು ತರಕಾರಿ ಸಪ್ಪೆ ಬರೋದಕ್ಕೆ ನಮ್ಗೇನ್ ಮಾಡಿದ್ರು ಚೆನ್ನಾಗಿರಲ್ಲ, ರುಚಿ ಸಿಕ್ಕಲ್ಲ. ಅವಾಗ ಏನಿದ್ರ ಅದು ಹಾಕರಲ್ಲ, ಅವಾಗ ಅಷ್ಟೇ ರುಚಿ ಇರೋದು. ಕಾಳು ಬಸ್ಸಾರು ಮಾಡಲಿ, ಅರ್ಧಾಂಬ್ರ ಮಾಡಲಿ, ಬೇಳೆ ಸಾರು ಮಾಡಲಿ, ಈಗ ಹಿಂಗೆಲ್ಲ ಹೊಂದಿಸಿ ಹಾಕ್ತಿರ್ಲಿಲ್ಲ ಅವರು. ಕಾಯಿ ಪಾಯಿ ಅವೆಲ್ಲ ಸಿಕ್ಬೇಕಲ್ಲ. ಏನು ಎಲ್ಲ ಒಂದು ಯಾರೋ ಒಂದು ತೋಟ ಕಟ್ಕೊಂಡಿರೋರು, ಎಲ್ಲ ಒಂದು ತರೋರು ಹಾಕೋರು. ಕಲಿಸ್ತೀನಿ ಸಪ್ಪೆಸ್ರಿಗೆ, ಕಲಸಿ ಒಗ್ಗರಣೆಗೆ ಹಾಕ್ತೀನಿ. ಎಣ್ಣೆ ಹಾಕ್ಕೊಂತೀನಿ, ಸಾಸಿವೆ ಹಾಕ್ತೀನಿ, ಕರಿಬೇವು ಹಾಕ್ತೀನಿ. ಈಗ ಒಂಚೂರು ಬೆಳ್ಳುಳ್ಳಿ ನೆಗ್ಸಿಟ್ಟಿದ್ದೀನಿ, ನೆಗಿಸ್ಕೊಂಡಿದ್ದೀನಿ, ಹಾಕ್ತೀನಿ. ಮೊದಲು ಎಲ್ಲೂ ಒಗ್ಗರಣೆ ಹಾಕ್ತಿರ್ಲಿಲ್ಲಮ್ಮ, ಹಂಗೆ ಮಳ್ಳಿಕ್ಕರು ಒಗ್ಗರಣೆ ಹಾಕ್ತಂಗೆ ಸಾರು ಮಾಡೋರು. ನಾವೇ ಒಗ್ಗರಣೆ ನಾವೀಗ ಕಾಲಕ್ಕೆ ತಕ್ಕನಾಗ ಮಾಡ್ಬೇಕಲ್ಲ ಅಂತ ಮಾಡೋದಷ್ಟೇ. ಕಾಲಕ್ಕೆ ತಕ್ಕನಾಗೆ ನಡಿಬೇಕು ಅಂತ ಮಾಡೋದು. ಹೇಳಮ್ಮ, ಅದು ಬೆಂದೈತೆ ಬೆಳ್ಳುಳ್ಳಿ, ಒಗ್ಗರಣೆ ಬೆಂದೈತೆ. ಈಗ ಸಾಂಬಾರು ಹಾಕ್ತೀನಿ. ರುಬ್ಬಿಟ್ಕೊಂಡಿರೋದು ಅಲ್ಲ, ಅರ್ಧಿಟ್ಕೊಂಡಿರೋದು ಅರ್ಧಾಂಬ್ರ ಹಾಕೋದು. ಹಾಕ್ತೀನಿ. ಹೇಳಮ್ಮ, ಉಪ್ಪು ಹಾಕ್ತೀನಿ. ಒಗ್ಗರಣೆ ಹಾಕಿದ್ಮೇಲೆ ಉಪ್ಪು ಹಾಕಬೇಕು. ಮುಂದಾಗೆ ಕಾಳು ಬೇಯಿಸುವಾಗ ಏನು ಉಪ್ಪು ಹಾಕೋದೇನು ಬೇಕಿಲ್ಲ. ಈಗ ಉಪ್ಪು ಹಾಕ್ತೀನಿ. ಇವಾಗಲೇ ಎಲ್ಲ ಇದು ಮಾಡ್ಬಿಟ್ಟು ಹಾಕೋದು. ಹಾಕಂತೀನಿ. ಅರಿಯೋದಕ್ಕೆ ಅರ್ಧಾಂಬ್ರ, ರುಬ್ಬೋದಕ್ಕೆ ರುಬ್ಬಾಂಬ್ರ, ಅರಿಯೋದಕ್ಕೆ ಅರ್ಧಾಂಬ್ರ ಅನ್ನೋದು, ನೆಗ್ಸೋದಕ್ಕೆ ನೆಗ್ಸಾಂಬ್ರ, ಕಿವ್ಸೋದಕ್ಕೆ ಕಿವ್ಸಾಂಬ್ರ. ಇನ್ನು ಯಾವ್ಯಾವ ಆಂಬ್ರ ಮಡಗಿದ್ಯಮ್ಮ? ಇನ್ನು ಅವೇ ನೆನಪು ಬಂದಾಗ ಮಾಡಿದ ಬತ್ತಳಿಕೆಯಲ್ಲಿ ಇನ್ನು ಅವೇ. ಇದು ಮಳ್ಳಬೇಕು. ಇದಕ್ಕಾದ್ರೆ ಚಂದ ಸಾರು ಚೆನ್ನಾಗಿ ಕಾಯಿಸ್ಬೇಕದು. ಅದಕ್ಕೆ ಈರುಳ್ಳಿ ರುಬ್ಬಿರ್ದೀವಲ್ಲ, ಮಸಾಲೆ ಪುಡಿ ಹಾಕಿದೀವಲ್ಲ, ಅದರಿಂದ ಅದು ಮಸಾಲೆ ಬೆಳ್ಳುಳ್ಳಿ ಅಲ್ಲ ಈರುಳ್ಳಿ ಅದು ಇದಾಗಬೇಕು. ಅದೆಲ್ಲ ಹಸಿ ವಾಸನೆ ಹೋಗಿ ಚೆನ್ನಾಗಿ ಕಾಯ್ಬೇಕು. ಕಾದ್ರೆ ಚಂದ ಸಾರು. ಅದು ಚೆನ್ನಾಗಿ ಕಾಯ್ಕೊಂಡ್ಲಿ, ಕಾದ್ಮೇಲೆ ಬರ್ತೀವಿ. ನಮ್ಮ ಅರ್ಧಾಂಬ್ರ ಕುದೀತಾ ಐತೆ ಚೆನ್ನಾಗಿ. ಕುದೀಲಿ, ಅದು ಕುದ್ರೇನೆ ನಮಗೂ ರುಚಿಯಾದ ಅರ್ಧಾಂಬ್ರ ಸಿಗೋದು. ಕಾದೈತೆ ಸಾರು. ಹೆಂಗೆ ಕಾದಿದೆ ಅಂದ್ರೆ ಇಲ್ಲಿ ಗೊತ್ತಾಗುತ್ತೆ ನೋಡಿ, ಕಾದಿರೋದು ಅಲ್ಲಮ್ಮ.
ಇಳಿಸ್ತೀನಿ. ಈ ರೀತಿ ಕಳಿಸ್ಕೋಬೇಕು. ಅರ್ಧಾಂಬ್ರ, ಅರ್ಧಾಂಬ್ರ ಬಿಸಿ ಬಿಸಿ ಮುದ್ದೆ ಅರ್ಧಾಂಬ್ರ. ಆಲ್ರೆಡಿ ನಾನು ಟೇಸ್ಟ್ ನೋಡಿದೆ, ಸಕ್ಕತ್ತಾಗಿದೆ. ಇಗಳಮ್ಮ ಹ್ಞೂ ಹಿಂಗೆ ಮಾಡ್ಕೊಂಡು ಹ್ಞೂ ಏನಾನ ಇಂಥವು ಯಾತ್ರವನ್ನ ಇದ್ರು ತೇಲಿಸ್ಕೊಂಡು ಹ್ಞೂ ಊಟ ಮಾಡಿರೆ ಹ್ಞೂ ಭಾಳ ಚೆನ್ನಾಗಿರುತ್ತೆ. ಹ್ಞೂ ಅಲ್ಲ ಇಲ್ದರ್ ಮನೆಗೆ ಏನು ತೇಲ್ಸೋದೇನು ಬೇಕಿಲ್ಲ, ಹಂಗೆ ಚೆನ್ನಾಗಿರುತ್ತೆ. ಚೆನ್ನಾಗಿರ್ತೈತೆ. ಹ್ಞೂ ಎಲ್ಲ ಇದ್ರೆ ಹೇಳಿದ್ದು. ಹ್ಞೂ ಇವಾಗ ಇಲ್ದಾರ ಎಲ್ಲಿಂದ ತಂದು ಮಾಡ್ತಾರೆ. ಹ್ಞೂ ಇದ್ರೆ ಈ ಥರ ಚೆನ್ನಾಗಿರುತ್ತೆ. ಹ್ಞೂ ತೇಲ್ಸ್ಕೊಂಡು ನೆನ್ಸ್ಕೊಂಬಕ್ಕೆ ಊಟ ಮಾಡಿರಿ. ಚೆನ್ನಾಗಿರುತ್ತೆ ಅರ್ಧಾಂಬ್ರ. ಹಳೆ ಸಾರು ನೀವು ಮಾಡ್ಕೊಂಡು ಉಣ್ರಿ, ಚೆನ್ನಾಗಿರುತ್ತೆ. ನಾನಂತೂ ದನ ಹೊಡ್ಕೊಂಡು ಹೋಗಿ ಬಂದಳು ತಿರುವುದೇ ಇರಲಿಲ್ಲ. ಸಾರ ಗಟ್ಟಂದೆ ಹಾಕೊಂಡ್ಬಿಟ್ಟು ಸುಮ್ಮನೆ ತಿಂಬಿವಿ. ಅಂತ ಕೆಲಸ ಮಾಡ್ತಿದ್ದೇನೆ. ನೋಡಿದ್ರಲ್ಲ ಹೇಗೆ ಮಾಡೋದು ಅರ್ಧಾಂಬ್ರನ ನಮ್ಮಮ್ಮ. ಚೆನ್ನಾಗೈತೆ ಸಾರು, ಅನ್ನಕ್ಕಿದ್ದಿದ್ದು ಚೆನ್ನಾಗಿರುತ್ತೆ. ಆಮೇಲೆ ಅವರು ಹೇಗೆ ಅರ್ಧಾಂಬ್ರ ಆಸೆ ಪಟ್ಟು ತಿನ್ನೋರು ಅಂತೆಲ್ಲ ನೋಡಿದ್ರಲ್ಲ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೆ ಇನ್ನೂ ನಮ್ಮ ಕಡೆ ಊಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಇನ್ನೇ ಆಗ್ತಾಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾವಿನ್ನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ಡೇದಲ್ಲಿ ಬರ್ತೀವಿ ಅಲ್ವೇನಮ್ಮ? ಹೌನಮ್ಮ, ನಾವಿನ್ನು ಹೋಗಿ ಬರ್ತೀವಿ. ವೆಯ್ಟ್ ಮಾಡ್ತೀರಿ ಎಲ್ಲರೂ ನಮ್ಮ ಬರುವಿಕೆಗೆ. ಥ್ಯಾಂಕ್ ಯು ಸೋ ಮಚ್.